ಸ್ನೇಹಿತರೆ ನೋಡ್ಬೋದು, ಬೇಸಿಗೆ ಅಂದ ತಕ್ಷಣ ಮಕ್ಕಳು ಅಜ್ಜಿ ಮನೆಗೆ ಹೋಗೋದು ನಾವು ಮಾಮೂಲಿ ಆಗಿತ್ತು. ಹಾಗಾಗಿ ಅಜ್ಜಿ ಮನೆಗೆ ಮಕ್ಕಳು ಬಂದಿದ್ದಾರೆ. ಎಲ್ಲರೂ ಅಜ್ಜಿ ಅಂದ್ರೂ ಕೂಡ ಕಾಣ್ಬೋದು ನೋಡಿ. ಎಲ್ಲರೂ ಕೂಡ ಮಕ್ಕಳು ಈ ಒಂದು ಸಂದರ್ಭದಲ್ಲಿ ಪಾಸ್ ಗಮನಿಸಬಹುದು. ಇದು ಚಪಾತಿನ ಪೂರಿ ಮಾಡ್ತಾ ಇದ್ದಾರೆ ಜಗನ್ನಾಥ್ ಕಳ್ಸೋದಿಕ್ಕೆ. ಚಪಾತಿನೂ ರೆಡಿ ಇದೆ. ಈಗೆಲ್ಲ ಸಹ ಅಜ್ಜಿ ಮನೆಯಲ್ಲಿ ಎಲ್ಲ ತಯಾರಾಗ್ತಾ ಇದೆ. ಮಾಡ್ಲಜ್ಜಿ ಹೊಗೆನ ಎಲ್ಲಿಂದ ಊದ್ತಾಳೆ ಅಂತ, ಆದ್ರೂ ಬಾಯಿನಿಂದಾನೇ ಊದ್ತಾ ಇರೋದು. ಊದವ್ರನ್ನ ನೀವು ಎಲ್ಲೂ ನೋಡ್ಲಿಲ್ಲ. ಮಗಳು ನೈಫ್ ಇಟ್ಕೊಂಡಿದ್ದಾಳೆ. ಮುಂದಕ್ಕೆ ಹೆಣ್ಮಕ್ಳು ಸೆಕ್ಯೂರಿಟಿಗೆ ಇರ್ಲಿ ಅಂತ ನೈಫ್ ಇಟ್ಕೋತಾರೆ, ಹಾಗಾಗಿ ಇವಾಗಲೇ ಇಟ್ಕೊಂಡಿದ್ದಾಳೆ. ಚಪಾತಿ ಮೇಕರ್ ಅದು ನೋಡ್ಬೋದು ನೀವು. ನೋಡಿ, ಇವಳು ರೈಟ್ ಹ್ಯಾಂಡ್ ಅಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲಿ ತೆಗಿತಾ ಇದ್ದಾಳೆ. ಆಯಿಲ್ ನಾಟ್ ಆಯಿಲ್. ಈಗಾಗಲೇ ಎಣ್ಣೆ ಕಾಲ್ ಮೇಲೆ ಎಗರಿಸ್ಕೊಂಡಿದ್ದಾಳೆ. ಎಣ್ಣೆ ಕಾಲ್ ಮೇಲೆ ಎಗರಿದೆ. ಮಕ್ಕಳು ಹುಷಾರಾಗಿ ಆಡಬೇಕು. ಆಡೋದು ಆಟ ಆದ್ರೂ ಕೂಡ ಈಗಾಗಲೇ ಇಬ್ರು ಔಟ್ ಆಗಿದ್ದಾರೆ. ನೀನಾಗಿ ಅಜ್ಜಿ ಮಾಡ್ತೀಯಾ? ಅಜ್ಜಿಗಳ ಸಾಮ್ರಾಜ್ಯದ ಮನೆ ಬಂದವಳೆ. ಎಲ್ಲ ಹುಷಾರಮ್ಮ. ಬೊಬ್ಬೆ ಬಂದಾಗ ಪೊಟೆಟೊ ಉಚ್ಕೋಬೇಕು. ಏನಜ್ಜಿ ತಿನ್ನೋದು? ತಲೆ ಎತ್ತು. ಆಯ್ತು, ಚಪಾತಿ ಆಯ್ತು. ಈಗ ಇಡ್ಲಿ ಅಲ್ಲ, ಪಡ್ಡುಗಳು ರೆಡಿ ಆಗ್ತವೆ. 1 ಗಂಟೆಗೆ ಎಲ್ಲ ಲಂಚ್ಗೆ ಇಲ್ಲೇ ಬರ್ಬೋದು. ಉಪ್ಪಿಟ್ಟಿಗೆ ರೆಡಿ ಆಗ್ತಾ ಇದೆ. ಇವರು ಉಪ್ಪಿಟ್ಟು ಮೇಕರು, ಅವರು ಪೂರಿ ಮೇಕರು. ದೋಸೆ ಮೇಕರ್ ಇವರು. ದೋಸೆ ಇಟ್ಟು ರೆಡಿ. ಪಡ್ಡುಗಳು ಮಾಡ್ತಾವ್ರೆ, ಎಲ್ಲ ಬಿಡ್ತಾವ್ರೆ. ಆದ್ರೆ 7-10 ಜನ ಅವ್ರೆ. ಉಪ್ಪು ಹಾಕ್ಬೇಕು. ಸ್ಟವ್ ಅಂಟಿಸಿದ್ದೀರಾ?